ರಾಜ್ಯದಲ್ಲಿ ಇಷ್ಟು ದಿನ ಎಲೆಕ್ಷನ್ನದ್ದೇ ಸುದ್ದಿಯಾಗಿತ್ತು. ಹಗಲು ರಾತ್ರಿ ಎಂದೆಲ್ಲ ಎಲೆಕ್ಷನ್ ಕೆಲಸದಲ್ಲಿ ತೊಡಗಿದ್ದವರಿಗೆ ಇವತ್ತು ರಿಲ್ಯಾಕ್ಸ್ ಸಮಯ. ಯಾಕಂದ್ರೆ ಇವತ್ತು ಸ್ಯಾಂಡಲ್ವುಡ್ನಲ್ಲಿ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ನವರಸ ನಾಯಕ ಜಗ್ಗೇಶ್ ನಟಿಸಿರೋ ಅಗ್ರಜ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ. ಸುಮಾರು ವರ್ಷಗಳ ಹಿಂದೆ ಸಿದ್ಧವಾಗಿದ್ದ ಸಿನಿಮಾಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು ಜಗ್ಗೇಶ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಒಳ್ಳೆ ಎಫರ್ಟ್ ಮಾಡಿದಾಗ ಈ ಪ್ರತಿಕ್ರಿಯೆ ಬಂದ್ಬಿಟ್ರೆ ಸಾರ್ಥಕ ಅನ್ಸುತ್ತೆ. ನಾವೆಲ್ಲ ಈ ಪ್ರವಾಸ ಚಿತ್ರಗಳನ್ನೆಲ್ಲ ನೋಡಿದಾಗ ನಮಗೆ ರಕ್ತ ಕುದಿಯೋದು. ನಾವು ಕೂಡ ಕನ್ನಡಿಗರು ಯಾವತ್ತಪ್ಪ ನಾವು ಈ ಥರ ಚಿತ್ರಗಳನ್ನೆಲ್ಲ ಮಾಡೋದು ಅಂತ ಇವತ್ತು ಅದು ಸಾರ್ಥಕ ಅನ್ಸುತ್ತೆ ನಮಗೆ ಇದನ್ನೆಲ್ಲ ನೋಡಿದ್ರೆ. ನಾನು ಒಂದು ವಿಚಾರನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಗರಡಿಯಲ್ಲಿ ಬೆಳೆದವರು ನೋಡಿ. ಶಿವರಾಜ್ ಕುಮಾರ್ ಅವರು ವಾಲಂಟಿಯರ್ ಆಗಿ ಜಗ್ಗೇಶ್ ಅವ್ರಿಗೆ ನಾನು ನನ್ನ ಅಭಿಮಾನವನ್ನು ತೋರಿಸೋದು ಯಾವ ರೀತಿ ಅಂದಾಗ ಅವರ ಚಿತ್ರಕ್ಕೆ ನಾನು ಪ್ರೇಕ್ಷಕನಾಗಿ ಬಂದು ನನ್ನ ಒಂದು ಸಹಮತನ ಮತ್ತು ನನ್ನ ಅಭಿಮಾನನ ನಾನು ತೋರಿಸ್ಬೇಕು, ಆಗಲೇ ಅದಕ್ಕೆ ಬೆಲೆ ಅಂತ ಹೇಳಿ ಪಾಪ ಅವರು ವೆಬ್ ಪೇಜಲ್ಲೆಲ್ಲ ಹಾಕಿ ಬಂದೇ ಬಿಟ್ರು ಅವರು. ಹಾಗೆ ಜಗ್ಗೇಶ್ ಅಭಿನಯದ ಅಗ್ರಜ ಚಿತ್ರ ವೀಕ್ಷಣೆಗೆ ಅಭಿಮಾನಿಗಳ ದಂಡೆ ಕಪಾಲಿ ಚಿತ್ರಮಂದಿರಕ್ಕೆ ಹರಿದು ಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜೇವೂರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಾಕಷ್ಟು ನಿರೀಕ್ಷೆ ಮೂಡಿಸಿದಂತಹ ಚಿತ್ರ ಜೇವೂರ್ ಅಗ್ರಜ, ಜೊತೆಗೆ ದರ್ಶನ್ ಹಾಗೂ ಜಗ್ಗೇಶ್ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವಂತಹ ಚಿತ್ರ ಇದು. ಸೊ ಯಾವ ರೀತಿ ಅಭಿಮಾನಿಗಳಲ್ಲಿ ಕುತೂಹಲ ಕೆರಳಿಸಿದೆ, ಜೊತೆಗೆ ಅಭಿಮಾನಿಗಳು ಯಾವ ರೀತಿ ಸೇರಿದ್ದಾರೆ, ಯಾವ ರೀತಿ ಸಂಭ್ರಮ ಆಚರಿಸುತ್ತಿದ್ದಾರೆ? ಹೌದು ಭಾವನಾ, ಅಗ್ರಜ ತುಂಬ ಲೇಟಾಗಿ ಬಂದರೂ ಕೂಡ ಲೇಟೆಸ್ಟ್ ಆಗಿ ಬರ್ತಾ ಇರುವಂಥ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ಗಂಭೀರವಾದ ವಿಷಯನ ಎತ್ಕೊಂಡಿದ್ದಾರೆ ನಿರ್ದೇಶಕ ಶ್ರೀನಂದನ್ ಅವರು. ಸೊ ಇನ್ನು ಜಗ್ಗೇಶ್ ಅವರಿಗೆ ಬೇರೆ ಥರದ ಒಂದು ರೂಪ, ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲೂ ಕಾಣಲ್ಲ ಪೋಸ್ಟರಲ್ಲಿ. ಆದರೆ ಈ ಒಂದು ಸಿನಿಮಾದಲ್ಲಿ ವಿಶೇಷವಾದ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ಏನು ಅನ್ನೋದನ್ನ ಅಭಿಮಾನಿಗಳು ಅಂದರೆ ಸಿನಿಮಾ ಬಿಟ್ಟಾದ ಮೇಲೆ ಹೇಳುವಂಥದ್ದು, ಅದನ್ನು ಆ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಇನ್ನೂ ವಿಶೇಷ ಏನಂತಂದರೆ ಇವತ್ತು ಶಿವಣ್ಣ ಅವರು ಬಂದಿದ್ದಾರೆ. ಆಫ್ಟರ್ ಎಲೆಕ್ಷನ್ ಪ್ರಚಾರ ಆದಮೇಲೆ ಮೊಟ್ಟ ಮೊದಲ ಬಾರಿಗೆ ಕಪಾಲಿ ಥಿಯೇಟರ್ಗೆ, ಅಂದರೆ ಎಲೆಕ್ಷನ್ ಆದಮೇಲೆ ಸಿನಿಮಾ ನೋಡ್ತಿರುವಂಥದ್ದು. ಜಗ್ಗೇಶ್ ಹಾಗೂ ಶಿವಣ್ಣ ಒಟ್ಟಿಗೆ ಈ ಹಿಂದೆ ಜೋಡಿ ಅಂತ ಒಂದು ಸಿನಿಮಾ ಮಾಡಿದ್ರು, ಒಳ್ಳೆ ಗೆಳೆಯರು ಇವರು. ಇವತ್ತು ಗೆಳೆಯನ ಸಿನಿಮಾಗೋಸ್ಕರ ಶಿವಣ್ಣ ಬಂದು ಅವ್ರು ವಿಶ್ ಮಾಡ್ತಾ ಇದ್ದಾರೆ, ಒಟ್ಟಿಗೆ ಜೊತೆಗೆ ಕೂತು ಸಿನಿಮಾ ನೋಡ್ತಾ ಇದ್ದಾರೆ. ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬಂದರೆ ಒಂದ್ ಕಡೆ ದರ್ಶನ್ ಅಭಿಮಾನಿಗಳಿದ್ದಾರೆ, ಇನ್ನೊಂದು ಕಡೆ ಜಗ್ಗೇಶ್ ಅವರ ಅಭಿಮಾನಿಗಳು. ಸೊ ಕಪಾಲಿ ಥಿಯೇಟರ್ ಏನಿದೆ, ಕಪಾಲಿ ಥಿಯೇಟರ್ ಒಂದು ತರ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೋಡ್ತಿರ್ಬೋದು ಹಿಂದೆಲ್ಲ ನೀವು. ಸೊ ಇಲ್ಲಿ ಡೊಳ್ಳು ಕುಣಿತವರು ಇದ್ದಾರೆ, ಹಾಗೆ ಅಲ್ಲಿ ಜಾಂಜ್ ಬಾರಿಸ್ತಾ ಇದ್ದಾರೆ, ಅಭಿಮಾನಿಗಳು ಸಾಕಷ್ಟು ನಿಂತಿದ್ದಾರೆ. ಸೊ ಒಟ್ಟಾರೆ ಇವತ್ತು ಅಗ್ರಜ ಸಿನಿಮಾ ಏನಿದೆ ಒಂದು ಸಡಗರ ಸಂಭ್ರಮದಿಂದ ಗ್ರ್ಯಾಂಡ್ ಓಪನಿಂಗ್ ಪಡಿತಾ ಇದೆ ಅಂತ ಹೇಳ್ಬೋದು ಭಾವನಾ. ಓಕೆ, ಇದರ ಜೊತೆಗೆ ಸಂಕಲನಕಾರ ಗೋವರ್ಧನ್ ಅವರ ಮೊದಲ ನಿರ್ಮಾಣದ ಪ್ರಯತ್ನ ಇದು. ಜೊತೆಗೆ ಶ್ರೀನಂದನ್ಗೂ ಒಂದು ಚಾಲೆಂಜಿಂಗ್ ಇದೆ. ಸೊ ಅಭಿಮಾನಿಗಳ ನಿರೀಕ್ಷೆಯ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಸಾಕಷ್ಟು ಜನ ನಟಿಮಣಿಯರು, 4 ಜನ ನಟಿಮಣಿಯರು ಕೂಡ ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು, ಸುಮಾರು ನಟಿಯರು ಇರುವಂಥ ಸಿನಿಮಾ ಇದು. ಎಲ್ಲರಿಗೂ ಒಂದೊಂದು ಪೇರ್ ಇದೆ. ದರ್ಶನ್ ಅವ್ರಿಗೊಂದು ಪೇರ್ ಇದೆ, ಹಾಗೆಯೇ ಜಗ್ಗೇಶ್ ಅವ್ರಿಗೊಂದು ಪೇರ್ ಇದೆ. ಸೊ ಸಂಜನಾ ಬರ್ತಾರೆ. ಒಂದು ಐಟಮ್ ಡ್ಯಾನ್ಸ್ ಅಲ್ಲ, ಒಂದು ನಾಯಕಿ, ಅಂದರೆ ಚಿತ್ರದ ನಾಯಕಿ, ಸಿನಿಮಾದ ನಾಯಕಿಯಾಗಿ ಒಂದು ಈ ಸಿನಿಮಾದಲ್ಲಿ ಬರ್ತಾರೆ ಸಂಜನಾ ಅವರು. ಇನ್ನು ಈ ಥರ ಕಾಮನಾ ಜೇಠ್ಮಲಾನಿ, ಈ ಥರದ್ದೆಲ್ಲ ನಾಯಕ ನಟಿಯರು ಈ ಸಿನಿಮಾದಲ್ಲಿದ್ದಾರೆ. ಸೊ ಸಿನಿಮಾದ ಜಾನರ್ ಬೇರೆನೇ ಇದೆ. ಯಾಕಂದರೆ ಇದು ಅಗ್ರಜ ಅಂತ ಬಂದಾಗ ಒಂದು ಸಹಜವಾಗಿ ಹಿರಿಯಣ್ಣನ ಒಂದು ಫೀಲ್ ಬರುತ್ತೆ. ಆದರೆ ಇಲ್ಲಿ ಹಿರಿಯಣ್ಣನಾಗಿ ಯಾರು ಅಂದರೆ ದರ್ಶನ್ ಅವ್ರು ಕಾಣಿಸ್ಕೋತಾರ ಅಥವಾ ಜಗ್ಗೇಶ್ ಅವ್ರು ಕಾಣಿಸ್ಕೋತಾರ ಅನ್ನೋ ಒಂದು ಕುತೂಹಲ ಇದೆ. ಸೊ ಶ್ರೀನಂದನ್ ಅವರು ಕಥೆಯನ್ನು ತುಂಬ ಸಿಂಪಲ್ ಆಗಿ ಹೇಳ್ತಾ ಹೋದ್ರೂ ಕೂಡ ಸೊ ಗಂಭೀರವಾದ ವಿಷಯಗಳನ್ನು, ಅಂದರೆ ಈಗ ಗಂಭೀರವಾದ ವಿಷಯಗಳನ್ನ ಎತ್ಕೊಂಡು ಒಂದು ಒಟ್ಟು ಅಗ್ರಜ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು ಭಾವನಾ. ಓಕೆ, ಇದರ ಜೊತೆಗೆ ಜಗ್ಗೇಶ್ ಅವರ ಡಿಫ್ರೆಂಟ್ ಆದಂತಹ ಒಂದು ಶೇಡ್ ಅನ್ನ ಅಗ್ರಜನ ಚಿತ್ರದ ಟ್ರೇಲರ್ಗಳಲ್ಲಿ ನಾವು ಗಮನಿಸ್ತಾ ಇದ್ವಿ. ಸಾಮಾನ್ಯವಾಗಿ ಯಾವುದೇ ಜಗ್ಗೇಶ್ ಅವರ ಸಿನಿಮಾದ ಟ್ರೇಲರ್ಗಳು ಪಂಚಿಂಗ್ ಡೈಲಾಗ್ಗಳು, ಕಾಮಿಡಿ ಕಿಕ್ಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಅಗ್ರಜ ಟ್ರೇಲರ್ ಸಾಕಷ್ಟು ವಿಭಿನ್ನವಾಗಿದೆ, ಕುತೂಹಲ ಕೂಡ ಮೂಡಿಸ್ತಾ ಇದೆ. ಸೊ ಯಾವ ರೀತಿ ಅಭಿಮಾನಿ ಜಗ್ಗೇಶ್ ಅವರ ಡಿಫ್ರೆಂಟ್ ಶೇಡ್ ಅನ್ನ ಆಕ್ಸೆಪ್ಟ್ ಮಾಡ್ಕೋಬಹುದು, ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾನೆ ಒಬ್ಬ ಅಭಿಮಾನಿ? ಹೌದು, ಸಹಜವಾಗಿ
ಜಗ್ಗೇಶ್ ಅವ್ರ ಸಿನಿಮಾ ಅಂದರೆ ನವರಸ ನಾಯಕನ ಸಿನಿಮಾದಲ್ಲಿ ಕಾಮಿಡಿ ಪಂಚ್ ಇರುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅಂದ್ರೆ ಮ್ಯಾನರಿಸಮ್ ಏನಿದೆ ಅದನ್ನ ಎಂಜಾಯ್ ಮಾಡುವಂಥ ಸಾಕಷ್ಟು ಅಭಿಮಾನಿಗಳು. ಇಲ್ಲೇ ಬೇರೆ ಥರದ ಜಗ್ಗೇಶ್ ಅವ್ರು ನೋಡ್ಬೋದು, ಕಾಮಿಡಿ ಪಂಚ್ ಇರಬಹುದು, ಇರ್ಲಿಕ್ಕಿಲ್ಲ, ಅದನ್ನ ನಾವು ಸಿನಿಮಾ ನೋಡಾದ್ಮೇಲೆ ಅಭಿಮಾನಿಗಳಿಂದ ಕೇಳಬಹುದು. ಯಾಕಂದ್ರೆ ಇನ್ನೂ ಸಿನಿಮಾ ಯಾರಿಗೂ ತೋರಿಸಿಲ್ಲ. ಟ್ರೈಲರ್ ಏನಿದೆ, ಟ್ರೈಲರ್ ಮೂಲಕನೇ ನಾವು ಅಂದಾಜು ಮಾಡ್ಕೋಬಹುದು ಜಗ್ಗೇಶ್ ಅವರ ಡಿಫ್ರೆಂಟ್ ಗೆಟಪ್ ಅಂತ. ಯಾಕಂದ್ರೆ ಜಗ್ಗೇಶ್ ಅವರ ರೂಪ ಬದಲಾಗಿದೆ, ಮಾತಾಡೋ ಶೈಲಿ ಚೇಂಜ್ ಆಗಿದೆ, ಅವರ ಎಂಟ್ರಿ ಏನಿದೆ, ಎಕ್ಸಿಟ್ ಮತ್ತು ಎಂಟ್ರಿಗಳು ಏನಿದೆ ಸಿನಿಮಾದಲ್ಲಿ ಅದು ಬೇರೆ ತರ ಇದೆ. ಸೊ ಪಂಚಿಂಗ್ ಡೈಲಾಗ್ ಇರೋದ್ರಿಂದ ಬೇಸ್ ವೈಸ್ ಅಲ್ಲಿ ಈ ಒಂದು ಸಿನಿಮಾದಲ್ಲಿ ಜಗ್ಗೇಶ್ ಅವರು ಮಾತಾಡಿರುವಂತ ಒಂದು ಅಂದಾಜು ನಾವು ಮಾಡ್ಕೋಬಹುದು ಟ್ರೇಲರ್ ಮೂಲಕ. ಸೊ ಇನ್ನು ಅಭಿಮಾನಿಗಳು ಹೆಚ್ಚು ಕಾಮಿಡಿ ನೋಡಿದಂತ ಅಭಿಮಾನಿಗಳು ಜಗ್ಗೇಶ್ ಅವರಿಂದ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಸೊ ಇಲ್ಲಿ ಜಗ್ಗೇಶ್ ಅವರ ಗಂಭೀರವಾದ ಅಭಿನಯವನ್ನ ಎಷ್ಟು ತರ ಅಥವಾ ಯಾವ ತರ ತಗೋತಾರ ಅನ್ನುವಂತ ಕುತೂಹಲ ಸಹಜವಾಗಿ ಎಲ್ಲರಿಗಿದೆ ಅಂತ ಹೇಳ್ಬೋದು. ಭಾವನಾ. ಓಕೆ ಜವೂರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಅಗ್ರಜನ ಬೆಳ್ಳಿ ತೆರೆಗೆ ಈಗಾಗಲೇ ಅಪ್ಪಳಿಸ್ತಾ ಇದ್ದಾನೆ. ಸೊ ಅದರ ನಿರೀಕ್ಷೆಯಲ್ಲಿದ್ದಂತಹ ಅಭಿಮಾನಿಗಳಿಗೆ ಇದು ರಸದೌತಣ. ಯಾಕಂದರೆ ಎಲೆಕ್ಷನ್ ಮುಗಿದ ನಂತರ ಇವತ್ತು 2 ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಅದರಲ್ಲೂ ಕೂಡ ದರ್ಶನ್ ಹಾಗೂ ಜಗ್ಗೇಶ್ ಕಾಂಬಿನೇಷನ್ನಲ್ಲಿ ಅಗ್ರಜ ಬರ್ತಿದ್ದಾನೆ. ಯಾವ ರೀತಿಯಾದಂತಹ ಒಂದು ಕಾಂಬಿನೇಷನ್ ಇದು, ಯಾವ ರೀತಿ ಜಗ್ಗೇಶ್ ಡಿಫ್ರೆಂಟ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಜೊತೆಗೆ ಶಿವರಾಜ್ ಕುಮಾರ್ ಕೂಡ ಜಗ್ಗೇಶ್ ಅವರ ಜೊತೆ ಕೂತು ಚಿತ್ರ ನೋಡೋದಕ್ಕೆ ಕಪಾಲಿ ಚಿತ್ರಮಂದಿರಕ್ಕೆ ಆಗಮಿಸಿದ್ದಾರೆ.